ಸೊ ಇದನ್ನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೆ. ನೋ ಶುಗರ್ ಚಾಲೆಂಜ್ ಡೇ 10 ಇವತ್ತು. ಮಲೆ ಮಲೆಯಲ್ಲಿ ನಿನ್ನ ಜೊತೆ ಚಾಮುಂಡಿ ಬೆಟ್ಟಕ್ಕೆ ಬರೀ 6 ಕಿಲೋಮೀಟರ್. ಕहेंगे मैं तो छोटा बच्चा. ನೋಡಿ ಹಾರಾಡ್ತಾ ಇದ್ದಾರೆ. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮುನ್ನಮ್ಮ ವ್ಲಾಗ್ಸ್. ಇವತ್ತು ನಾವು ಸೆಕೆಂಡ್ ಟೈಮ್ ಇವತ್ತು ನಾವು ಹೋಗ್ತಿರೋದು ಇವತ್ತು ನಾವು ಹೋಗ್ತಿರೋದು ಮೈಸೂರು ಎಕ್ಸ್ಪ್ರೆಸ್ ಅಂದರೆ ಸಾಂಸ್ಕೃತಿಕ ನಗರಿ ನಮ್ಮ ಮೈಸೂರಿಗೆ. ಬಾಬಾ 5 AM ಶಾರ್ಪಿಗೆ ಹೋಗು ಅಂತ ಹೇಳಿದ್ರಿ. ನೋಡಿ ನಮ್ಮ ಬಾಬಾ ಈಗ ರೆಡಿ ಮಾಡ್ತಿದ್ದಾರೆ ಬೈಕು. ಹಿಂಗೆ ನೋಡಿ, ಇಲ್ಲಿ ನೋಡಿ, ಈ ಜಾಸ್ತಿ ಚೆನ್ನಾಗಿದೆ ಬ್ರೋ, ಸೆಕ್ಸಿ ಇದೆ ಇದು. ಇವತ್ತು ನಮ್ಮ ದಕ್ಷ ಇದು ಲಾಂಗೆಸ್ಟ್ ರೈಡ್ ಆಗ್ತದೆ. ಸೊ ಇಲ್ಲಿವರೆಗೆ ಹಿ ಹ್ಯಾಸ್ ಡನ್ ಲೈಕ್ 200 ಸಮಥಿಂಗ್. ಇವತ್ತು 300 ಕ್ರಾಸ್ ಆಗ್ತದೆ ದಕ್ಷ ಇದು. RR ನಗರ ಕ್ರಾಸ್ ಆಗಿ ಕೆಂಗೇರಿ ಕಡೆ ಬಂದಾಯಿತು. ಆದರೆ ಐ ಜಸ್ಟ್ ರಿಯಲೈಸ್ ದಟ್ ಇನ್ನೂ ಬೈಕ್ ಕಂಪ್ಯೂಟರ್ನ ಆನ್ ಮಾಡಿಲ್ಲ ಅಂತ. ಸೊ ಈಗಷ್ಟೇ ಸ್ಟಾರ್ಟ್ ಮಾಡಿದೆ. ಶಾಟ್ ಕೆಂಗೇರಿ ಬಂದ್ವಿ. ಸಮಯ 6 ಗಂಟೆ. ಕೆಂಗೇರಿ ಮೈಸೂರು ರೋಡ್ ತ್ರಿಕಾತ್ಲಾನ್. ಮೈಸೂರು ರೋಡ್ ಹೈವೇ ಬಂತು. ಸೊ ಬೈಕ್ ಸೈಕಲ್ಗೆಲ್ಲ ಎಲ್ಲವೂ ಇಲ್ಲ. ಸೊ ನಾವು ಸರ್ವಿಸ್ ರೋಡಲ್ಲಿ ಹೋಗಬೇಕು. ಸೊ ಎಲ್ಲರೂ ವೈಟ್ ಹೆಲ್ಮೆಟ್ ಹಾಕ್ಕೊಂಡಿದ್ದೀವಿ. ವಿಸಿಬಿಲಿಟಿ ಇಸ್ ಇಂಪಾರ್ಟೆಂಟ್. ಸೊ ಹೆಲ್ಮೆಟ್ ಚೂಸ್ ಮಾಡುವಾಗ ಸ್ವಲ್ಪ ಒಳ್ಳೆ ವಿಸಿಬಿಲಿಟಿ ಇರೋ ಕಲರ್ನ ಚೂಸ್ ಮಾಡಿ. ಸೇಫ್ಟಿ ಬಂದಾಗ ಇದೆಲ್ಲ ಇಂಪಾರ್ಟೆಂಟ್ ಆಗ್ತದೆ. ನೋಡಿ, ನೀವೊಂದು ರಿಫ್ಲೆಕ್ಟಿವ್ ಜಾಕೆಟ್ ಹಾಕ್ಕೊಂಡಿದ್ದೀನಿ. ಸೊ ನಮ್ಮ ಸೇಫ್ಟಿ ಇಸ್ ಇಂಪಾರ್ಟೆಂಟ್. ಇನ್ನು ತಿಂಡಿ ತಿಂದಿಲ್ಲ, ನಾನು ದಕ್ಷ ತಿಂದಿಲ್ಲ. ಬಾಬಾ ಚಪಾತಿ ತಿಂದು ಬಂದ್ರಂತೆ. ಸೊ ಜನರಲಿ ಪ್ರೀ ರೈಡ್ ಏನಾದ್ರು ತಿನ್ಕೋತೀವಿ, ಇವತ್ತು ತಿಂದಿಲ್ಲ. ಇನ್ನೊಂದು ಅರ್ಧ ಗಂಟೆ 1 ಅವರಲ್ಲಿ ತಿಂಡಿ ಬ್ರೇಕ್ ಸ್ಟಾಪ್ ಮಾಡ್ತೇವೆ. ನೋ ಶುಗರ್ ಚಾಲೆಂಜ್ ಡೇ 10 ಇವತ್ತು. ಸೊ ಮೈದಾ, ಶುಗರ್ ಆ್ಯಂಡ್ ಶುಗರ್ ಆ್ಯಡ್ ಮಾಡಿದ ಯಾವುದೇ ಪ್ರಾಡಕ್ಟ್ ಐಟಮನ್ನು ತಿಂತಾ ಇಲ್ಲ. ಸೊ ವಿದೌಟ್ ದ್ಯಾಟ್ ಇವತ್ತು ಅರೌಂಡ್ 350 ಕಿಲೋಮೀಟರ್ ಆಗ್ತದೆ ನಂದು. ಸೊ ಕೈಂಡ್ ಆಫ್ ಚಾಲೆಂಜ್ ಫಾರ್ ಮೀ. ಸೊ ಇವಾಗ ಎನರ್ಜಿ ಏನೆಲ್ಲ ಇದೆ, ನಮಗೆ ಸ್ವಲ್ಪ ಮೋರ್ ಆಫ್ ಕಾರ್ಬೋಹೈಡ್ರೇಟ್ಸ್ ಲೈಕ್ ಕಾರ್ಬ್ಸ್ ರಿಚ್ ಫುಡ್ ತಿಂದು ಆ್ಯಂಡ್ ಸ್ವಲ್ಪ ಪ್ರೋಟೀನ್ ತಿಂದು ಫಿಲಪ್ ಮಾಡಬೇಕು. ಸೊ ಅಲ್ಲಿ ಶೋ ನಾನು ಹೇಗೆ ವಿದೌಟ್ ಶುಗರ್ ರೈಡ್ ಮಾಡ್ತೀನಿ ಅಂತ ತೋರಿಸ್ತೀನಿ. ವಂಡರ್ಲಾ ಬೋಟ್ ಇಲ್ಲಿಂದ ಬರೀ 300 ಮೀಟರ್ ಅಂತೆ. ಹೋಗೋಣ ವಂಡರ್ಲಾ, ಬರ್ತೀರಾ? ವಂಡರ್ಲಾ ಬರ್ತೀರಾ? ಸೊ ಇದನ್ನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೆ, ಇವತ್ತು ಲೈವ್ ನೋಡ್ತಾ ಇದ್ದೀನಿ. ನೋಡಿ, ಮೈಸೂರು ರೋಡ್ ಜಾಯ್ನ್ ಆಗುವ ಸರ್ಕಸ್. ಅಲ್ಲಿ ನೋಡಿ, ರಿವರ್ಸ್ ಬಂದ್ಕೊಂಡು ಜಾಯ್ನ್ ಆಗ್ತಾ ಇದ್ದಾರೆ. ವೆದರ್ ಫೋರ್ಕಾಸ್ಟ್ ಇವತ್ತು ಮಳೆ ಇದೆ ಅಂತ ಹೇಳ್ತಾ ಇತ್ತು. ಸೊ ಬಾಬಾ ಕೇಳ್ತಾ ಇದ್ರು ಹೋಗ್ಬೇಕಾ ಬ್ರೋ ಅಂತ. ಬಟ್ ಇಲ್ಲಿವರೆಗೆ ಮೋಡ ಇತ್ತು. ಈಗ ಸ್ವಲ್ಪ ಕೈಂಡ್ ಆಫ್ ಕ್ಲಿಯರ್ ಕಾಣ್ತಾ ಇದೆ ಸ್ಕೈ. ಒಂದು ಸೈಡಲ್ಲಿ ಸನ್ರೈಸ್ ಕೂಡ ಆಗ್ತಾ ಇದೆ. ಇಲ್ಲಿ ನೋಡಿ, ಲೈಟಲ್ಲಿ ಸನ್ರೈಸ್ ಆಗ್ತಾ ಇದೆ. .36 ಚಾಯ್ ಬ್ರೇಕ್, ಕಾಫಿ ಬ್ರೇಕ್, ತಿಂಡಿ ಬ್ರೇಕ್. ಬಿಡದಿಯಲ್ಲಿ ಕಾಫಿ ನಂಬರ್ 1.
ಮೈಸೂರು 82, ಚನ್ನಪಟ್ಟಣ 8:15 ಆಯಿತು. ಇನ್ನೊಂದು 3 ಗಂಟೆಯಲ್ಲಿ ಮೈಸೂರು ರೀಚ್ ಆಗ್ಬೋದು. ನೋ ಶುಗರ್ ಚಾಲೆಂಜಲ್ಲಿ ಇರೋದ್ರಿಂದ ನಾನು ಪ್ರೋಟೀನ್ ಬಾರೆಲ್ಲ ಬೈ ಮಾಡಲಿಕ್ಕೆ ಹೋಗಲಿಲ್ಲ. ಮನೆಯಲ್ಲಿ ಪ್ರೋಟೀನ್ ಲಡ್ಡು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ನಿನ್ನೆ ಚಿಕ್ಕಪೇಟೆಗೆ ಹೋಗಿ ಫುಲ್ ಡೇ ಅಲ್ಲೇ ಹೋಯಿತು, ಪ್ರೋಟೀನ್ ಲಡ್ಡು ಮಾಡಲಿಕ್ಕೆ ಆಗಲಿಲ್ಲ. ಸೊ ಇವಾಗ ಏನಿದ್ರು ಮೇ ಬಿ ಪದೇ ಪದೇ ತಿಂತಾ ಇರಬೇಕು ಇಡ್ಲಿ ಸಾಂಬಾರ್ ಫಾರ್ ಎನರ್ಜಿ. ಶುಗರ್ ಎಲ್ಲ ಕನ್ಸ್ಯೂಮ್ ಮಾಡುವಾಗಿಲ್ಲ. ಸೊ ಫಾರ್ ಫೀಲಿಂಗ್ ಗುಡ್. 80 ಕಿಲೋಮೀಟರ್ಸ್ ಮೋರ್ ಟು ಗೋ. 80 ಕಿಲೋಮೀಟರ್ಸ್ ಅಂದರೆ ಈ ರೋಡ್ ಕಂಡೀಷನ್ ಚೆನ್ನಾಗಿದೆ. ಸೊ ಪ್ರಾಬಬ್ಲಿ 3-3.5 ಗಂಟೆ 3.5 hours ತಗೋಬೋದು. ಟ್ರೈಬಾನ್ RC 100, ಸೊ 7 ಸ್ಪೀಡ್ ಬೈಕು. ಈಗ ಸೋರಾಗೆ ಅಪ್ಡೇಟ್ ಮಾಡಿದೆ. ಸೋರಾ ಅಂತ ಹೇಳಿದರೆ 9 ಸ್ಪೀಡ್ ಅಲ್ಲ, 2x9 ಅಂದರೆ 18 ಸ್ಪೀಡ್. ಸೊ ಅಭಿ कैसे लग रहा है भाई? बहुत अच्छा. अभी लग रहा है कि साइकिलिंग पीसफुल है. क्लाइंब्स वगैरह बहुत आसान है. ಮದ್ದೂರು 300 ಮೀಟರ್ಸ್. ಈಗ ಮದ್ದೂರು ವಡ ಬೇಕಾದ್ರೆ ತಿನ್ಬೋದು. ನಂದಂತೂ ತುಂಬ ಫೇವ್ರೇಟು. ಬಾಟ್ ತಿನ್ನೋ ಮುಂಚೆ ಕೇಳಬೇಕು ಅವ್ರು ಮೈದಾ ಹಾಕ್ತಾರಾ ಅಂತ. ಇಲ್ಲ ಅಂದರೆ ತಿಂತೀನಿ. हाँ एवरेज अच्छा रहेगा भाई. हाँ एवरेज बढ़िया आएगा अभी. ಒಂಬತ್ತು ಗಂಟೆ ಆಯಿತು, ಮದ್ದೂರು ರೀಚ್ ಆಗಿದ್ದೀವಿ. ಈಗ ವಾಪಸ್ ಹಸಿವಾಗ್ತಾಯಿದೆ, ಏನೋ ತಿನ್ಬೇಕೀಗ. ದಿ ಹೋಲ್ ಟ್ರೂತ್, 0 sugar bar. Sugar is from raw whole dates. ವೆಲ್ಕಮ್ ಟು ಮಂಡ್ಯ. ನಾನು ಹೇಳ್ತೀನಿ. ಬ್ರೇಕ್ಫಾಸ್ಟ್ 230 ಇಡ್ಲಿ, ಎಗ್ ಆ್ಯಂಡ್ ಗ್ರೇವಿ ವಿತ್ ಲೆಮನ್. और नहीं तो क्या बोलते हैं सर. ಭಯಂಕರ ಬಿಸಿಲುಂಟು. ಈಗ ಆಲ್ರೆಡಿ 11 ಆಯಿತು. ಸೊ ಇನ್ನೊಂದು 35-40 ಕಿಲೋಮೀಟರ್ಸ್ ಇದೆ ಚಾಮುಂಡಿ ಬೆಟ್ಟಕ್ಕೆ. KRS ಡ್ಯಾಮಿಗೆ ಹೋಗೋ ಪ್ಲ್ಯಾನ್ ಇತ್ತು, ಬಟ್ ಎಕ್ಸ್ಪೆಕ್ಟ್ ಮಾಡಿದ ಟೈಮ್ಗಿಂತ ಸ್ವಲ್ಪ ಲೇಟ್ ಹೋಗ್ತಾ ಇದ್ದೀವಿ. ಸ್ಲೋ ಅಲ್ಲ, ಸ್ವಲ್ಪ ಲೇಟ್ ರೀಚ್ ಆಗ್ತಾ ಇದ್ದೀವಿ. ಸೊ ಅದಕ್ಕೋಸ್ಕರ KRS ಡ್ಯಾಮ್ ಕ್ಯಾನ್ಸಲ್ ಮಾಡಿ ಡೈರೆಕ್ಟ್ಲಿ ಚಾಮುಂಡಿ ಹಿಲ್ ಹೋಗ್ತಾ ಇದ್ದೀವಿ. ಶ್ರೀರಂಗಪಟ್ಟಣ ಮೈಸೂರಿಗೇನು ಜಾಸ್ತಿ ಇಲ್ಲ. ಮೊನ್ನೆ ಅಷ್ಟೇ ನನ್ನ ಫ್ರೆಂಡಿದ್ದು ಪೋಸ್ಟಲ್ಲಿ ನೋಡಿದೆ, ಎಲ್ಲೋ ಹೊರದೇಶದಲ್ಲಿ ಅಂದ್ಕೊಂಡೆ, ಬಟ್ ಇಲ್ಲಿ ನೋಡಿದರೆ ನಮ್ಮ ಮೈಸೂರಲ್ಲೇ ಇದೆ. ಟೋಲ್ ಎಂಡ್ ಮೈಸೂರು 7 more kilometers. ಊಟಿ 132. ದಕ್ಷ ವಾಟರ್ ಸರ್ವಿಸ್. ಚಾಮುಂಡಿ ಬೆಟ್ಟಕ್ಕೆ ಬರೀ 6 ಕಿಲೋಮೀಟರ್. ನಮ್ಮ ಚಾಮುಂಡಿ ಬೆಟ್ಟ ಹತ್ತಲಿಕ್ಕೆ ಶುರು ಆಗ್ತಿದೆ. ಯಾರು ಹೊಡಿಯಲ್ಲ ನಮಗೆ. ಅದೇ ಬ್ರೋ ಬೇಡ ಅನ್ಸುತ್ತೆ. ಬನ್ನಿ ಬ್ರೋ, ಇಲ್ಲೇ ಕ್ಲೈಂಬ್. ಯಾರಿಲ್ಲ ಬ್ರೋ, ಬನ್ನಿ, ಇಲ್ಲೇ ರೋಡ್ ಇರೋದು. कहेंगे मैं तो छोटा बच्चा हूँ. बाबा के ಲೆಫ್ಟ್. ಹಾಂ, ಕ್ಲೈಂಬ್ ಇರೋದು ಲೆಫ್ಟ್. ಒಬ್ಬ ಬಿಸಿ ಏರ್ತಾ ಇದೆ, ಸುಡ್ತಾ ಇದೆ ಒಳಗಿಂದ.
ಚಾಮುಂಡಿ ಹಿಲ್ ಟಾಪ್ ರೀಚ್ ಆಯಿತು. ಇನ್ನು ಯೂ ಟರ್ನ್ ಕೆಳಗೆ ಹೋಗೋದು. ಇದು ಹೋಳಿಗೆ ಒಂದು ತಿನ್ನೋದಿಲ್ಲ, ಪಾಯಸ ತಿನ್ನೋದಿಲ್ಲ. ಹೀಗೆ ಮಾಡೋದು. ಮಿಕ್ಸ್ ಮಾಡಿ ಬ್ರೋ. ಹೂವಿನ ಬಾಣದಂತೆ ಯಾರಿಗೂ ತಿಂದಿದ್ದು ಜಾಸ್ತಿ ಆದರೆ ಇದೇ ಪ್ರಾಬ್ಲಮ್. ತಿಂದಿದ್ದು ಜಾಸ್ತಿ ಆದರೆ ಗಮ್ಮತ್ ಊಟ ಆಯಿತು. ಈಗ ಡೈರೆಕ್ಟ್ ಮನೆಗೆ ಹೊರಡೋದು ಬೆಂಗಳೂರಿಗೆ. ಎಲ್ಲೂ ಹೋಗ್ಲಿಕ್ಕೆ ಮೂಡಿಲ್ಲ, ಸುಸ್ತಾಯಿತು. ಈ ಬಿಸಿಲಲ್ಲಿ ಫುಲ್ ಟಯರ್ಡ್ ಆಯಿತು, ಸಾಕಾಯಿತು. ಈಗ ಡೈರೆಕ್ಟ್ ಹೋಗೋದು. ಇನ್ನು 120 ಕಿಲೋಮೀಟರ್ ಇದೆ. ಈಗಷ್ಟೇ ಮೋಡ ಬಂತು. ಸೊ ಫೀಲಿಂಗ್ ಬೆಟರ್. ಬಟ್ ಬಿಸಿಲು ಬಂದಾಗ ಅಂತೂ ಫುಲ್ ಟಯರ್ಡ್ ಆಯಿತು. ಮಲೆಯಲ್ಲಿ ನಿನ್ನ ಜೊತೆಯಲ್ಲಿ ಅಯ್ಯೋ ಇದಿದೆ. ಓಕೆ, 215 ಕಿಲೋಮೀಟ್ರ್ ಆಯಿತು. ನಾನಂತೂ 2 ಗ್ಲಾಸ್ ಶುಗರ್ ಕೇನ್ ಜ್ಯೂಸ್ ಕೊಡ್ತೇನೆ ನಾನು. ಅಲ್ಲೇ ಅದಕ್ಕೆ ಲೇಟ್ ಆಯಿತು. ಅಲ್ಲಿ ಮೇನ್ ರೋಡ್ ಜಾಯ್ನ್ ಆಗೋ ಮುಂಚೆ. ಸೊ 2 ಗ್ಲಾಸ್ ಶುಗರ್ ಕೇನ್ ಜ್ಯೂಸ್ ಕೊಡಿದೆ. ಎನರ್ಜಿ ಸ್ಟಿಲ್ ಹೈ. ಈಗ ಒಂದು ಕಾಫಿ ಮತ್ತು ಅದೇನು ಬರೋದು ಮಧುರವಡ ಕುಡಿಬೇಕಲ್ಲ, ತಿನ್ನಬೇಕು. ಆದರೆ ಮಧುರವಡದಲ್ಲಿ ಮೈದಾ ಉಂಟಾ ಅಂತ ಹೇಳಬೇಕು. ಇಫ್ ನಾಟ್ ದೆನ್ ಡನ್. ನೆಕ್ಸ್ಟ್ ನೋಡಿ, ಲಾಸ್ಟ್ ಪ್ರೀವಿಯಸ್ ಲಾಂಗೆಸ್ಟ್ ರೈಡ್ ವಾಸ್ 232 ಕಿಲೋಮೀಟರ್ಸ್ ಆ್ಯಂಡ್ ಇವಾಗ ಆಲ್ರೆಡಿ 245 or 50 or 60 ಆಗಿರಬೇಕು. ಆ್ಯಂಡ್ ನೋಡಿ ಹಾರಾಡ್ತಾ ಇದ್ದಾನೆ. ಸೊ ಟುಡೇ ವಿಲ್ ಬಿ ಡೂಯಿಂಗ್ ಹಿಸ್ ಫಸ್ಟ್ 300 ಕಿಲೋಮೀಟರ್ಸ್. ಸಮಯ ಎಷ್ಟಾಯಿತು? 6:50. another 65 ಕಿಲೋಮೀಟರ್ಸ್. ಲಾಸ್ಟ್ 45 ಮಿನಿಟ್ಸಿಂದ ಇಲ್ಲಿ ಮಿಂಚ್ತಾ ಉಂಟು. ಸೊ ಯಾವ ಕಡೆ ಅಂತ ಗೊತ್ತಿಲ್ಲ, ಅದು ಎಲ್ಲೋ ಮಳೆ ಬರ್ತಾ ಇದೆ ಇರಬೇಕು. ಬೆಂಗಳೂರು ಮನೆ ರೀಚ್ ಆಗುವವರೆಗೆ ಮಳೆ ಇಲ್ಲ ಇದ್ರೆ ಸಾಕು. ಬೆಂಗಳೂರು 41 ಕಿಲೋಮೀಟರ್ಸ್. ಗುಡ್ ರೈಡ್. ಕೈಯೆಲ್ಲ ಅಂಟೋಗಿ. We'll reach by 12. Okay, done bro. Tata, khatam, Tata, bye bye. Yes bro. Done. ಅಲ್ಲೇ ಮನಸ್ಕೊಳ್ಳಿ. ಇಲ್ಲ ಹೋಗೋಕ್ಕಲ್ಲ, ಇನ್ನು ಯಾಕೆ ರಿಸ್ಕು? ಅಲ್ಲ ಆ ಕಾಡಲ್ಲಿ ಹೋಗ್ಬೇಕು ಒಳಗಡೆ. भाई इधर मैंगलोर पर्ल करके रेस्टोरेंट है, खाना बहुत अच्छा है.